ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲೂ ಕೂಡ ಬೆಳಗಿನಿಂದಲೂ ಕೂಡ ಮತದಾನ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಬೆಳಗ್ಗೆ 7ರಿಂದ ಸಂಜೆ 6ರವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳು ಉಡುಪಿ ವ್ಯಾಪ್ತಿಗೆ ಬರುವ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೂ ಕೂಡ ಮತದಾನದ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ನಾನೀಗ ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯ ಮತಗಟ್ಟೆಯ ಸಮೀಪ ಇರುವಂಥದ್ದು. ಇಲ್ಲಿಯ ಚಿತ್ರಣವನ್ನೀಗ ನೋಡ್ಬೋದಾಗಿದೆ. ಮತದಾರರು ಈಗ ಮತದಾನದ ಹಕ್ಕನ್ನು ಚಲಾಯಿಸಲಿಕ್ಕೆ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಚಿಕ್ಕಮಗಳೂರು ಮತ್ತು ಉಡುಪಿ ಎರಡೂ ಜಿಲ್ಲೆಯಿಂದಲೂ ಕೂಡ 1842 ಮತಗಟ್ಟೆಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿರುವಂಥದ್ದು. ಅದರಲ್ಲೂ ಕೂಡ ನಕ್ಸಲ್ ಪೀಡಿತ ಪ್ರದೇಶದ ವ್ಯಾಪ್ತಿಯಲ್ಲಿ 52 ಮತಗಟ್ಟೆಗಳು ಕೂಡ ಬರುವಂಥದ್ದು. ಹಾಗಾಗಿ ಅಗತ್ಯವಾದಂಥ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. 4220 ಸಿಬ್ಬಂದಿಗಳನ್ನು ಈಗಾಗಲೇ ನಿಯೋಜನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಭದ್ರತಾ ದೃಷ್ಟಿಯಿಂದ ಪೊಲೀಸ್ ಸಿಬ್ಬಂದಿಗಳು ಕೂಡ 1500 ಪೊಲೀಸ್ ಸಿಬ್ಬಂದಿಗಳು ಹಾಗೆಯೇ ಹೋಮ್ ಗಾರ್ಡ್ಸ್ಗಳನ್ನು ಕೂಡ ಈಗಾಗಲೇ ನಿಯೋಜನೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯ ಮುಖ್ಯ ರಸ್ತೆಯಲ್ಲಿರುವಂಥ ಇಲ್ಲಿ 4 ಬೂತ್ಗಳು ಕೂಡ ಬರುವಂಥದ್ದು. ಈ ವ್ಯಾಪ್ತಿಯಲ್ಲಿ ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತಿರುವಂಥ ಚಿತ್ರಣವನ್ನು ಈಗ ಕಾಣ್ಬೋದಾಗಿದೆ. ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಮತದಾರರು ಈಗ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. 10 ಅಭ್ಯರ್ಥಿಗಳು ಉಡುಪಿ ಮತ್ತು ಚಿಕ್ಕಮಗಳೂರಿನ ವ್ಯಾಪ್ತಿಯಲ್ಲಿ ಕಣದಲ್ಲಿ ಇರುವಂಥದ್ದು. ಹಾಗಾಗಿ ಮತದಾರರು ಉತ್ಸಾಹದಿಂದಲೇ ಬೆಳಗಿನಿಂದಲೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಬಂದಿರುವಂಥದ್ದು. ಅದರಲ್ಲೂ ಕೂಡ ವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಿನ ಸಮಯದಲ್ಲಿ ಬಂದಿರುವಂಥ ಚಿತ್ರಣವನ್ನು ಇಲ್ಲಿ ಕಾಣ್ಬೋದಾಗಿರುವಂಥದ್ದು. ಕಡೂರು ಏನಿದೆ ಅದು ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥದ್ದು. ಹಾಗಾಗಿ ಕಡೂರಿನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ಮತದಾನದ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ನನ್ನ ಜೊತೆ ಈಗ ಮಾತಾಡಲಿಕ್ಕೆ ಓರ್ವ ಬಸವನಹಳ್ಳಿ ಮುಖ್ಯ ರಸ್ತೆಯಲ್ಲಿರುವಂಥ ಬೂತ್ನಲ್ಲಿ ಓರ್ವ ಹಿರಿಯ ನಾಗರಿಕರು ಕೂಡ ನಿಂತಿರುವಂಥದ್ದು. ಅವರನ್ನು ಮಾತಾಡಿಸ್ತೀನಿ. ಸರ್, ಪ್ರತಿ ವರ್ಷವೂ ಕೂಡ ನೀವು ಮೊದಲ ಹಕ್ಕನ್ನು ಚಲಾಯಿಸ್ತಾರೆ, ಹೇಗೆ ಸರ್? ಪ್ರತಿ ಎಲೆಕ್ಷನಲ್ಲೂ ಫಸ್ಟ್ ನಾನೇ ಮತ ಚಲಾಯಿಸೋದು. 208ನೇ ಬೂತ್ ನಂಬರು, ನಾನೇ ಮತ ಚಲಾಯಿಸೋದು. ಏನಂತೀರಾ ಸರ್? ಅಂದರೆ ಯುವ ಜನತೆಗೆ ಏನಂತ ಒಂದು ಸಂದೇಶ ಕೊಡ್ತೀರಾ? ಇದು ಪ್ರಜಾತಂತ್ರದ ದೊಡ್ಡ ಹಬ್ಬ. ಇದನ್ನು ಆಚರಿಸಬೇಕು. ಪ್ರತಿಯೊಬ್ಬರು ವೋಟ್ ಮಾಡಬೇಕು. ಅಂದರೆ ಕೆಲ ಯುವಕರು ಅಂದರೆ ಮತದಾನದಿಂದ ದೂರ ಉಳಿಯುವಂಥದ್ದು, ಅವರ ಎಲ್ಲ ಅಂತ ಯುವ ಜನತೆಯ ವೋಟಿಂಗ್ ಪರ್ಸೆಂಟೇಜ್ ಕೂಡ ಕಡಿಮೆ ಆಗ್ತಾ ಇರುವಂಥದ್ದು. ಅದೇ ತೊಂದರೆ ಆಗಿದೆ. ಯುವಕರು ಫಸ್ಟ್ ಮುಂದೆ ಬರಬೇಕು ಸರ್. ಯುವಕರು ಫಸ್ಟ್ ಮುಂದೆ ಬಂದು ವೋಟ್ ಹಾಕೋದು ಕಲಿಬೇಕು. ಇದು ಹಿರಿಯ ನಾಗರಿಕರ ಮಾತಾಗಿರುವಂಥದ್ದು. ಇದೇ ಬೂತ್ನ ಮುಂಭಾಗದಲ್ಲಿರುವಂಥ ಮತ್ತೊಂದು ಬೂತ್ನಲ್ಲೂ ಕೂಡ ಹಿರಿಯ ನಾಗರಿಕರು ಕೂಡ ಬಂದಿರುವಂಥದ್ದು. ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೂ ಕೂಡ ಸಾಕಷ್ಟು ಹಿರಿಯ ನಾಗರಿಕರು ಬೆಳಗಿನ ಸಮಯದಲ್ಲಿ ಉತ್ಸಾಹದಿಂದ ಮತದಾನದ ಕೇಂದ್ರಗಳತ್ತ ಬರ್ತಾ ಇರುವಂಥ ಚಿತ್ರಣವನ್ನೀಗ ಕಾಣ್ಬೋದಾಗಿರುವಂಥದ್ದು. ಈಗ ಇಲ್ಲಿ ಹಿರಿಯ ನಾಗರಿಕರಾಗಿರುವಂಥ ವೃದ್ಧೆಯೂ ಕೂಡ ಇರುವಂಥದ್ದು. ಅವರು ಹೂವಿನ ವ್ಯಾಪಾರಕ್ಕೆ ಹೋಗುವ ಹಿನ್ನೆಲೆಯಲ್ಲಿ ಬೆಳಗಿನ ಸಮಯದಲ್ಲಿ ಮುಂಜಾನೆ ಬಂದು ಮತದಾನ ಚಲಾಯಿಸಲಿಕ್ಕೆ ಬಂದು ಕುಳಿತಿರುವಂಥ ಚಿತ್ರಣವನ್ನೀಗ ಕಾಣ್ಬೋದಾಗಿದೆ. ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಓಟ್ ಹಾಕಕ್ಕೆ ಬಂದಿದ್ದೀರಾ? ಅಂದರೆ ತಮ್ಮ ಹಕ್ಕನ್ನು ಚಲಾಯಿಸಕ್ಕೆ ಬಂದಿದ್ದೀರಾ? ಬೆಳಗ್ಗೆನೇ ಬಂದಿದ್ದೀರಾ? ಏನಮ್ಮ ಏನು ಹೇಳ್ಬೇಕು ಸ್ವಾಮಿ? ಓಟ್ ಹಾಕಕ್ಕೆ ಬಂದಿದ್ದೀರಾ? ಓಟ್ ಹಾಕಕ್ಕೆ ಬಂದಿರೋದು. ಏನು ಹೇಳ್ತೀರಾ ಯುವಕರಿಗೆ, ಯುವ ಜನತೆ? ಅವರು ಎಲ್ಲ ಓಟ್ ಹಾಕಕ್ಕೆ ಬರಲ್ಲ, ನೀವು ವಯಸ್ಸಾಗಿದೆ, ಬೇಗ ಬಂದು ಓಟ್ ಹಾಕ್ತಿದ್ದೀರಾ. ಈಗ ನಮ್ಮ ಅಂತರ ತೀರ್ಕೋಬೇಕು. ಅದು ಬರೋ ವರ್ಷ ಇರ್ತೀವೋ ಇಲ್ವೋ, ಈ ವರ್ಷ ತೀರ್ಕೋಬೇಕು. ಅದು ಹಾಕ್ಬಿಡ್ಬೇಕು. ಓಟು ಬೆಳಗ್ಗೆನೇ ಆಗಬೇಕು. ಅಂದರೆ ಇಷ್ಟು ಬೇಗ ಬಂದಿರಲ್ಲ, ಏನು ಮತ್ತೆ ವ್ಯಾಪಾರಕ್ಕೆ ಹೋಗ್ಬೇಕಾ ಏನು? ನೋಡಿ, ಇಲ್ಲಿ ಚೀಲ ವ್ಯಾಪಾರಕ್ಕೆ ಹೋಗ್ಬೇಕು ನಾವು, ಸೊಪ್ಪು ಮಾರಕ್ಕೆ. ಕೇಳು ಎಲ್ಲ ನನ್ನ ಹೆಸರೇನು? ಕಣ್ಣಮ್ಮ. ಇದು ಹಿರಿಯ ನಾಗರಿಕರಾಗಿರುವಂಥ ಕಣ್ಣಮ್ಮ ಅವರ ಮಾತಾಗಿರುವಂಥದ್ದು. ಒಟ್ಟಾರೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ಮತದಾನದ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಉತ್ಸಾಹದಿಂದ ಮತದಾರರು ಕೂಡ ಮತದಾನದ ಹಕ್ಕನ್ನು ಚಲಾಯಿಸಲಿಕ್ಕೆ ಮತಗಟ್ಟೆಗಳತ್ತ ಬರ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.